ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತೇನು ಅಂದರೆ ಮಹಾಲಯ ಅಮಾವಾಸ್ಯೆ. ಆ್ಯಸ್ ಯೂಶ್ವಲ್ ಎಲ್ಲರ ಮನೆ ಥರ ನಮ್ಮ ಮನೇಲೂ ಪೂಜೆ ಮಾಡ್ತೀವಿ. ಅಂದರೆ ಇಲ್ಲಿ ವಿಕ್ಕಿ ತಂದೆಯವ್ರಿಗೆ ಮತ್ತು ಅವ್ರ ಅಜ್ಜಿ ತಾತಾಗೆ ಮಾಡೋದು. ಸೊ ನಮ್ಮ ಮನೇಲಿ ಮಾಡೋದು ವೆಜ್ಜು, ನಾನ್ ವೆಜ್ ಮಾಡಲ್ಲ. ಇವತ್ತು ಏನು ಅಂತಂದರೆ ನಮ್ಮ ಅತ್ತೆ ಬರ್ತಾರೆ ಇಲ್ಲಿಗೆ. ಇವಾಗ ಬಂದು ಅವರಿಗೆಲ್ಲ ನಾನು ಎಲ್ಲ ಹೆಚ್ಚಿಟ್ಟಿರ್ತೀನಿ ತರಕಾರಿಗಳು, ಅವ್ರು ಅಡುಗೆ ಮಾಡ್ತಾರೆ ನಾರ್ಮಲ್ಲಾಗಿ. ಆ್ಯಂಡ್ ವಿಕ್ಕಿ ಹೋಟೆಲ್ಗೆ ಹೋಗ್ಬೇಕಂತೆ ಇವತ್ತು. ಅಲ್ಲಿ ಯಾರೂ ಇಲ್ಲ, ನಾನೇ ಹೋಗಬೇಕು ಅಂತ ಹೇಳ್ತಿದ್ರು. ಸೊ ಅಲ್ಲಿಗೆ ಹೋಗ್ತಾರೆ. ನಮಗೆಲ್ಲ ಅದಕ್ಕೆ ಮುಂಚೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರ ತಾಯಿ ಜೊತೆ. ಸೊ ಇವಾಗ ಅವ್ರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಅವರು ಅವ್ರ ತಾಯಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಷ್ಟರಲ್ಲಿ ನಾನು ಮನೇಲೆಲ್ಲ ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಅಡುಗೆ ಮಾಡಿ ಪೂಜೆ ಮಾಡ್ತೀವಿ. ಸೊ ನಾವು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ಇವತ್ತಿನ ಬ್ಲಾಗು. ಇಷ್ಟೊಂದು ತರಕಾರಿ ಕಟ್ಟಿಟ್ಟು ಅಡುಗೆಗ ಏನೇನಿರುತ್ತೆ ರೆಸಿಪಿ? ಇವತ್ತು ರೆಸಿಪಿ ಅಮ್ಮ ಮಾಡ್ತಾರೆ. ಪಲಾವು, ತರಕಾರಿ ಪಲ್ಯ, 2-3 ಥರ ಪಲ್ಯ, ಅನ್ನ ಸಾರು. ಅದಕ್ಕೆ ಎಲ್ಲದಕ್ಕೂ ಕಟ್ ಮಾಡ್ತಾ ಇದೀವಿ. ಒಗ್ಗರಣೆ ಹಾಕ್ಬೇಕು. ಓಕೆ, ಮೇಡಮ್ ಪ್ರಿಪ್ರೇಷನ್ ಮಾಡ್ಕೊತವ್ರೆ. ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ದಾನ ಕೊಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಮುಗಿಸ್ಕೊಂಡು ಪಟಪಟ ಅಂತ ಬೇಗ ಬರೋಣ. ಯಾಕಂದರೆ ನಾನು ಮತ್ತೆ ಹೋಟೆಲ್ಗೆ ಹೋಗ್ಬೇಕು. ಹೋಟ್ಲಲ್ಲಿ ಇವತ್ತು ಸಂಜೀತ್ ಅವರು ರಜಾ, ಅವ್ರು ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇ ಹೋಗಬೇಕು. ಬೇಗ ಹೊಡೋಣ ಈಗ. ದೇವಸ್ಥಾನದಿಂದ ಬಂದಮೇಲೆ ಈಗ ಇಡೋಕ್ಕೆ ಸ್ವೀಟ್ಸ್ ತೊಗೊಬೇಕು. ಸ್ವೀಟ್ಸು ನಮ್ಮ ಅಪ್ಪಂಗೆ ಫೇವ್ರೇಟು ಜಾಂಗೀರು, ಅದೊಂದು 1/4 kg ತೊಗೊಳೋಣ. ಆಮೇಲೆ ಇದು ಇಷ್ಟ, ಏನದು ಮೋತಿಚೂರು ಲಡ್ಡು, ಅದಕ್ಕೆ ಇವೆರಡು 1/4 kg ತೊಗೊತಾ ಇದ್ದೀವಿ. ಮನೆಗೆ ಬಂದ್ವಿ ವಾಪಸ್ಸು. ಅಲ್ಲೆಲ್ಲೂ ಮಾತಾಡೋಕ್ಕಾಗಿಲ್ಲ, ತುಂಬ ಸೌಂಡ್ ಇತ್ತು. ದೇವಸ್ಥಾನ ಹತ್ರನೇ ಮಾತಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಕೇಳಿಸ್ತಿರ್ಲಿಲ್ಲ. ಸೊ ಏನಂದರೆ ನಾರ್ಮಲಾಗೆ ಏನು ಮಾಡ್ತಾಯಿದ್ವಿ ನಾವು ಮುಂಚೆ, ಜಾಯಿಂಟ್ ಫ್ಯಾಮಿಲಿ. ಚಿಕ್ಕ ವಯಸ್ಸಲ್ಲಿ ಗೊತ್ತಿದ್ದಂಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ಸೊ ಅದಾದಮೇಲೆ ಅವಾಗಿಂದನೂ ಆಮೇಲೆ ನಮ್ಮ ಅಜ್ಜಿ ಇರೋವರೆಗೂ ನಮ್ಮ ಚಿಕ್ಕಪ್ಪವ್ರ ಮನೇಲಿ ಎಲ್ಲರೂ ಸೇರಿಕೊಂಡು ಅಲ್ಲಿ 500 ಬರೋರು, ಪೂಜೆ ಮಾಡೋರು, ತರ್ಪಣೆ ಎಲ್ಲ ಬಿಡಿಸ್ತಾಯಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಡುಗೆಗಳು ಸ್ಟಾರ್ಟ್ ಆಗೋದು. ಎಲ್ಲರೂ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆದಿರು, ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಅಡುಗೆಗಳು ಮಾಡೋರು. ರಾತ್ರಿವರೆಗೂ ನಡೆಯೋದು. ಆಮೇಲೆ ಎಲ್ಲನೂ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡಿ ಲಾಸ್ಟಲ್ಲಿ ಕಾಗೆಗೆ ಇಟ್ಬಿಟ್ಟು ಕಾಗೆ ತಿಂದಾದ್ಮೇಲೆ ನಾವೆಲ್ಲ ಊಟ ಮಾಡ್ತಾಯಿದ್ದು. ಸೊ ಇದು ಚಿಕ್ಕ ವಯಸ್ಸಿಂದ ನೆನಪು. ಅದಾದಮೇಲೆ ಹೋಗ್ತಾ ಏನಾಯ್ತು ಇವಾಗ ಅಂದರೆ ಮಜ್ಜಿ ಹೋದ್ಮೇಲೆ ಸೊ ಆಮೇಲೆ ನಮ್ಮ ಮನೇಲೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮನೇಲೇ ಮಾಡ್ಕೊಳಕ್ಕೆ. ಸೊ ಸೇಮ್ ಪ್ರೊಸೀಜರೇ ಮನೇಲಿ ನಡೀತಾಯಿತ್ತು. ಎಲ್ಲರೂ ಬರ್ತಿದ್ರು ನಮ್ಮ ಮನೆಗೆ ಬಂದು ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಹಾಗೆ ಮುಂದೆ ಹೋಗ್ತಾ ನಮ್ಮ ತಂದೆ ಅವ್ರು ಹೋದ್ಮೇಲೆ ಸೊ ನಮಗೇನಾಯಿತು ಅಂದರೆ ಸ್ವಲ್ಪ ಕಷ್ಟ ಆಯಿತು. ನಾವು ನೋಡ್ದಂಗೆ ಒಂದಷ್ಟು ದೇವಸ್ಥಾನಗಳಲ್ಲಿ ತುಂಬ ಜನ ಒಂದು ಪದ್ಧತಿ ಇದೆ. ಏನಂದರೆ ಸೊ ನೀವು ಏನು ಇವಾಗ ಪೂಜೆ ಮಾಡಿಸ್ತಾರಲ್ಲ, ಬಂದು ಮನೆಗೆ ಬಂದು ಪೂಜೆ ಮಾಡ್ತಾರಲ್ಲ, ಆವಾಗ ಒಂದು ತರಕಾರಿಗಳನ್ನ ಮತ್ತು ದವಸ ಧಾನ್ಯಗಳನ್ನ ದಾನವಾಗಿ ಕೊಡಬೇಕು 500ಗೆ. ಸೊ ಅದನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ತುಂಬ ಜನ ದೇವಸ್ಥಾನದಲ್ಲಿ ಹೋಗಿ, ಎಲ್ಲ ದೇವಸ್ಥಾನದಲ್ಲಿ ಈಸ್ಕೊಳಲ್ಲ, ಕೆಲವೊಂದು ದೇವಸ್ಥಾನಗಳಲ್ಲಿ ಅದನ್ನು ತೊಗೊತಾರೆ. ಅಲ್ಲೇ ಪೂಜೆ ಥರ ಮಾಡ್ತಾರೆ ಲೈಟಾಗೆ, ಅದನ್ನು ತೊಗೊತಾ ಇದ್ದೀವಿ. ಸೊ ಇದು ಎಲ್ಲರಿಗೂ ಸಮರ್ಪಣೆ ಅಂತ. ಸೊ ಅದು ಅವ್ರ ಕೈ ಕೊಟ್ರೇ ಅದು ನಮ್ಮ ಪೂರ್ವಿಕರಿಗೆ ಸೇರೋದು. ಯಾರು ತೀರೋಗಿದಾರಲ್ಲ ಅವ್ರಿಗೆಲ್ಲ ಸೇರೋದು. ಏನಂದರೆ ಅವ್ರಿಗೆ ದಾನ ಕೊಟ್ಟಾಗ ಸೊ ಅದನ್ನು ಸ್ವೀಕರಿಸ್ತಾರೆ. ಅವ್ರ ಪರವಾಗಿ ಇವರು ಸ್ವೀಕರಿಸ್ತಾರೆ. ಸೊ ಅದನ್ನು ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಮಾಡಿಬಿಟ್ಟು ಬಂದು ಮನೆಯಲ್ಲಿ ನೀವು ನಾರ್ಮಲಾಗಿ ಪೂಜೆ ಏನು ಮಾಡ್ಕೊತಾರೆ ಅದೇ ಥರ ಎಲ್ಲ ಪೂಜೆ ಎಲ್ಲ ಅವ್ರಿಗೆ ಇಷ್ಟವಾದ ಪದಾರ್ಥಗಳನ್ನೆಲ್ಲ ಮಾಡಿ ಇಟ್ಟುಬಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ನೀವು ಮಾಡ್ಕೊಬೋದು. ಇನ್ನೂ ಒಂದಿದೆ, ನಾವು ಮುಂಚೆ ಮಾಡ್ತಾಯಿದ್ವಿ. ಅದು ಅಷ್ಟೇ, ನಮ್ಮ ಅಪ್ಪ ತೀರೋದ್ಮೇಲೆ ಅದು ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮಮ್ಮ ಅವರ ತಂಗಿ, ಅವರ ಗಂಡ. ಸೊ ಕರ್ಕೊಂಡು ಹೋಗ್ತಾಯಿದ್ರು ಯಶವಂತಪುರ ಹತ್ರ ಒಂದು ದೇವಸ್ಥಾನ. ಅಲ್ಲಿ ಏನು ಅಂದರೆ ಅಲ್ಲೇ ತರ್ಪಣೆ ಬಿಡಿಸ್ತಾರೆ. ಅದು ತುಂಬ ರಶ್, ಇವಾಗ ತುಂಬ ರಶ್ ಆಗಿಬಿಟ್ಟಿದೆ. ಸೊ ನಾವು ಅವಾಗ ಹೋಗ್ಬೇಕಾದ್ರೆ ಕೋವಿಡ್ಗಿಂತ ಮುಂಚೆನೇ ರಶ್ ಇತ್ತು. ಅದಾದಮೇಲೆ ತುಂಬ ರಶ್ ಆಗೋಯ್ತು. ಎಷ್ಟೊಂದು ಜನ ಬರ್ತಾರೆ ಅಲ್ಲಿ. ಸೊ ಒಂದು 4-5 ಜನ 500ಗಳು ಕೂತಿರ್ತಾರೆ. ಸೊ ಎಲ್ಲ ಪೂಜೆ ಮಾಡಿ ಕಳಿಸ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ಮಾಡಿಸ್ಬೋದು. ಆ ಥರ ದೇವಸ್ಥಾನಗಳು ತುಂಬ ಇದೆ. ಅಲ್ಲೇ ಮಾಡ್ತಾರೆ ದೇವಸ್ಥಾನದಲ್ಲಿ, ಅದು ಮಾಡಿಸ್ಬೋದು. ಸೊ ನಮಗೆ ಅಲ್ಲಿ ಯಶವಂತಪುರಕ್ಕೆ ಹೋಗೋದು ತುಂಬ ಕಷ್ಟ. ಸೊ ಇಲ್ಲೇ ಹತ್ರದಲ್ಲಿ ಆ ಥರ ಯಾವುದೂ ಇಲ್ಲ ನಮ್ಮ ಏರಿಯಾದಲ್ಲಿ ಆ ಥರ ಮಾಡೋರು.
ದೇವಸ್ಥಾನಗಳು ಮಾಡಲ್ಲ, ಎಲ್ಲ ಮನೆಗೆ ಬಂದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಏನು ಪದ್ಧತಿ ಎಲ್ಲ ಇವಾಗ ಮಾಡ್ಕೊಂಬಂದಿದ್ದಾರೆ ದೇವಸ್ಥಾನ ಒಂದು ಎರಡು ಮೂರು ಕಡೆ ನೋಡಿದ್ವಿ, ವಿಚಾರಿಸಿದ್ವಿ. ಸೊ ಅದೆಲ್ಲರೂ ಅದೇ ಥರ ಮಾಡ್ತಾಯಿದ್ದಾರೆ. ಅಂದರೆ ದೇವಸ್ಥಾನದಲ್ಲಿ ಐನೂರಿಗೆ ದಾನವಾಗಿ ಕೊಟ್ಬಿಡ್ತಾರೆ ಡೈರೆಕ್ಟಾಗಿ ಹೋಗಿ, ಆಮೇಲೆ ಅವರು ಪೂಜೆ ಮಾಡ್ಕೊತಾರೆ ಮನೆಯಲ್ಲಿ. ಸೊ ಅದನ್ನೇ ನಾವು ಫಾಲೋ ಮಾಡ್ಕೊಂಬಂದಿದ್ದೀವಿ. ಇವಾಗ ಅದನ್ನೇ ಮಾಡಿದ್ದು. ಸೊ ನಾನು ವೀಡಿಯೋದಲ್ಲೂ ತೋರಿಸ್ತೀನಿ, ತುಂಬ ಲೈನಲ್ಲಿ ನಿಂತಿದ್ರು ಎಲ್ಲರೂ ಕೊಡೋದಕ್ಕೆ, ದಾನ ಕೊಡೋದಕ್ಕೆ. ಸೊ ಈಗ ನಾನು ನಮ್ಮ ಕೆಲಸಕ್ಕೆ ಹೋಗುವೆ. ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಸ್ನೇಹ ಅವರು ವೀಡಿಯೋ ಮಾಡ್ತಾರೆ, ಅಡುಗೆ ಪ್ರೊಸೆಸ್ ಎಲ್ಲ ಹೇಗಿದೆ, ಏನೇನು ಮಾಡ್ತಾಯಿದ್ದೀವಿ ಅಂತ. ಬಂದಮೇಲೆ ಮತ್ತೆ ಎಲ್ಲರೂ ಪೂಜೆ ಮಾಡಿ ಊಟ ಮಾಡುವ. ಇವಾಗ ಎಲ್ಲ ಒಗ್ಗರಣೆ ಸ್ಟಾರ್ಟ್, ನಾನೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಸೊ ನಮ್ಮ ಅತ್ತೆ ಬಂದು ಒಗ್ಗರಣೆ ಹಾಕ್ತಾಯಿದ್ದಾರೆ. ದಿಸ್ ಇಸ್ ಫಾರ್ ಪಲಾವ್ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಹೆಚ್ಚಿಟ್ಟಿದ್ದೀನಿ, ಬೀನ್ಸ್ ಪಲ್ಯಕ್ಕೆ, ಹಾಗಲಕಾಯಿ ಪಲ್ಯಕ್ಕೆ, ಸಾಂಬಾರಿಗೆ, ಆಲೂಗಡ್ಡೆ ಪಲ್ಯಕ್ಕೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪಟ್ ಅಂತ ಮಾಡಿಬಿಡ್ಬೋದು ಅನ್ನೋದು ನಮ್ಮದು. ಇದು ವಡೆಗೆ ಪಾಯಸ ಮಾಡ್ತಾರೆ. ಸೊ ಎಲ್ಲ ಇನ್ನೊಂದ್ಸಲ ಫಿನಿಶ್ ಆಗ್ತಾ ಇದ್ದಂಗೆ ಎಲ್ಲದ್ರದ್ದು ತೋರಿಸ್ತೀನಿ. ನೋಡು ಸ್ನೇಹ, ಇದು ದೊಡ್ಡ ಕುದಿ ಸೆಂಟ್ರಲ್ ಬರುತ್ತಲ್ವಾ, ಈ ತರ ಬಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಉಪ್ಪು ಖಾರ ಕರೆಕ್ಟ್. ಒಂದೊಂದ್ಸಲ ನಾವ್ ಎಡೆ ಇಡಕ್ಕೆ ಅಥವಾ ನೈವೇದ್ಯ ಮಾಡಕ್ ಟೇಸ್ಟ್ ಮಾಡಕ್ ಆಗಲ್ಲ ಅಲ್ವಾ, ಅವಾಗ ಈ ತರ ಒಂದ್ ಐಡಿಯಾ ತಿಳ್ಕೊಬೇಕು. ಸುತ್ತು ಗುಳ್ಗುಳೆ ಆ ತರ ಬರುತ್ತಲ್ವ, ದೊಡ್ಡ ಕುದಿ ಬರ್ಬೇಕು ಈ ತರ. ಅದು ಮಧ್ಯದಲ್ಲಿ ಬರ್ಬೇಕು. ಮಧ್ಯದಲ್ಲಿ ಕುದಿ ಬಂದ್ರೆ correct ಆಗಿದೆ. ಬೀನ್ಸ್ ಪಲ್ಯ ರೆಡಿ ಆಗ್ತಿದೆ. ಸೊ ಎಲ್ಲ ಬೇಗ ಆಗೋಕ್ಕೋಸ್ಕರ ಇದು ಒಂದು ವಿಸಿಲ್ ಕುಕ್ಕರಲ್ಲಿ ಕೂಗ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಗ್ಗರಣೆ ಹಾಕೋದೆಲ್ಲ ಲೇಟ್ ಆಗುತ್ತೆ ಅಂತ ಒಗ್ಗರಣೆ ಹಾಕಿ ಒಂದು ವಿಸಿಲ್. ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು, ಬೀನ್ಸ್ ಪಲ್ಯನೂ ಒಗ್ಗರಣೆ ಹಾಕಿದಾಯ್ತು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಹಾಗಲಕಾಯಿ ಪಲ್ಯ. ಓಕೆ, ಇದು ಹಾಗಲಕಾಯಿ ಪಲ್ಯ ಬೇಯ್ತಾ ಇದೆ. ಇನ್ನ ಇದನ್ನು ಅಷ್ಟೇ, ಒಂದು ಒಗ್ಗರಣೆ ಮಾಡ್ಬಿಟ್ಟು ಒಂದು ವಿಸಿಲ್ ಬೇಯಿದ್ರೆ ಕೂಗ್ಸಿದ್ರೆ ಬೇಗ ಬೇಯುತ್ತೆ ಅಂತ. ಮತ್ತೆ ಇದರಲ್ಲಿ ಎಲ್ಲ ಮಸಾಲಾಸ್ ಆ್ಯಡ್ ಮಾಡಿದ್ದಾರೆ, ಎಲ್ಲ ಪೌಡ್ರುಗಳು. ಮತ್ತೆ ಎಣ್ಣೆನ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಅವಾಗ ಕಸರೆ ಬರಲ್ಲ ಅಂತ ನಮ್ಮ ಅತ್ತೆ ಹೇಳಿದ್ರು. ಇದು ಪಾಯಸಕ್ಕೆ ಕಾಯಿ, ಗಸಗಸೆ, ಹುರ್ಗಡ್ಲೆ, ಏಲಕ್ಕಿ ಪೌಡರ್ ಹಾಕಿದ್ದಾರೆ ರುಬ್ಬಕ್ಕೆ. ಅದ್ರ ಜೊತೆ ಇದು ಗೋಡಂಬಿ, ಬಾದಾಮಿ ಇದು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು ನಮ್ಮತ್ತೆ. ಸೊ ಇದನ್ನ ರುಬ್ಕೊಂಡು ಪಾಯಸ ಮಾಡೋದು. ಇದು ತರಕಾರಿ ಸಾಂಬಾರ್ಗೆ ಒಗ್ಗರಣೆ. ಬೇಳೆ ಬೇಯಿಸಿಟ್ಕೊಂಡಿದ್ದಾರೆ, ಮಿಕ್ಸ್ ಮಾಡ್ತಾರೆ ಆಮೇಲೆ ಎಲ್ಲ. ಇದು ಇವಾಗ ಪಾಯಸ ರೆಡಿ ಆಯ್ತು, ಕುದಿತಾ ಇದೆ. ಇನ್ನೊಂದು ಸ್ವಲ್ಪ ಕುದ್ರೆ ಇದು ರೆಡಿ. ಮಸಾಲೆ ವಡೆ ಕೂಡ ರೆಡಿ ಆಗ್ತಾ ಇದೆ. ಮಸಾಲ ವಡೆ, ಪಾಯಸ ಆಯ್ತು, ವಡೆ ಆಯ್ತು, ರೈಸ್ ಆಯ್ತು, ಮುದ್ದೆ ಆಯ್ತು. ಏನೇನ್ ಮಾಡ್ಸೋರೆ ಹಬ್ಬಕ್ಕೆ? ಅದೇ ಶೆಟ್ರಮ್ಮನ ಅಂಗಡಿ ಗಡ್ಡಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇವೆಲ್ಲ ನನ್ನ ಸೊಸೆ ಏನ್ ಮಾಡಿರ್ತಾಳೆ, ಅಂಗಡಿ ತರಿಸಿರ್ತಾಳೆ ರೆಡಿಮೇಡು. ತಾತ ಊಟ ಆಯ್ತಾ? ತಾತ ಊಟ ಆಯ್ತಾ? ನಿಮ್ಮ ಅಜ್ಜಿ ಕ್ವಾಡೆ ಆಯ್ತು.
ಹಂಗೆ ತಿನ್ನಕ್ಕೂ ಬಿಡಲ್ವಲ್ರು. ಈಗ ತಾನೇ ಬಂದ್ ಕುತ್ಕೊಂಡಿದೀನಿ. ಆಗ್ಲೇ ತಾತ ತಾತ ಊಟ ಆಯ್ತಾ, ತಾತ ತಾತ ಊಟ ಆಯ್ತಾ ಅಂತಿರಲ್ರು. ಹೋಯ್ತು ಅಲ್ಲೇ ಅದ್ರ ಡಾಬಾದಲ್ಲಿ ಊಟ ಮಾಡ್ಕೊಂಡು ಹೋಯ್ತೀನಿ. ಹಾಕೊಡ್ರಿ ಅತಿ ಸೈಲೆಂಟ್ ಆಗಿ ನನಗಾಗ್ತೀರಾ ಇನ್ನೊಬ್ಬರೇ ತಿನ್ಕೊಂಡಿದೆ ಸೈಲೆಂಟ್ ಹೋಗಿ ಎಲ್ಲ ಹಾಕ್ಬಿಡು ಪಟ ಪಟ ಅಂತ ಬೇಗ. ಇದೆಲ್ಲ ಮಾಡಿ ಪೂಜೆ ಆಯಿತು, ತಿಂದಿದ್ದು ಆಯಿತು, ತೊಳೆದಿದ್ದು ಆಯಿತು, ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಫುಲ್ ಟಯರ್ಡಾಗಿ ಹೋಗಿದೆ. ಇವಾಗ ಏನು ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ತಾತ ಅಜ್ಜಿಗೆ ಧೂಪ ಹಾಕಬೇಕು. ಸೊ ಅಲ್ಲಿಗೆ ಹೋಗಿ ಇವಾಗ ಅಲ್ಲಿ ಪೂಜೆ ಮಾಡಿ ಮುಗಿಸಿ ಇಲ್ಲಿ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ. ತೊಳೆದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ಬೇಕು. ಫುಲ್ ತೊಳೆದಾಕ್ಬಿಟ್ಟು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಿಟ್ಟಿದ್ದೀನಿ. ಮತ್ತೆ ಬಂದು ಆರಾಮಾಗಿ ಮಲ್ಕೊಬೇಕು ಅಂತ ಬೆಳಗ್ಗೆಯಿಂದ ನಿಂತು ಪೂರ್ತಿ ಕೈ ಕಾಲು ನೋವು ಬಂದ್ಬಿಟ್ಟಿದೆ. ಅಮ್ಮನ ಮನೆಗೆ ಬಂದ್ವಿ. ನನಗೂ ಸುಸ್ತಾಗೋಯ್ತು ಪಾಪ. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ತಾತ ಅಜ್ಜಿ, ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಎಡೆ ಹಾಕ್ಬಿಟ್ಟು ಅಲ್ಲೂ ಮಾಡಿ ಬರೋಷ್ಟರಲ್ಲಿ ಲೇಟಾಗೋಯ್ತು. ಸೊ ಇವಾಗ ಇಲ್ಲಿ ಪೂಜೆ ಮಾಡಬೇಕು. ನಮ್ಮ ಅಮ್ಮ ಮನೆಗೆ ಬಂದಿದ್ವಿ. ಇಲ್ಲೆಲ್ಲ ಪೂಜೆ ಆಯಿತು. ತಾತ ಅಜ್ಜಿ ದೊಡ್ಡಮ್ಮಂಗೆ ಎಲ್ಲರಿಗೂ ಪೂಜೆ ಆಯಿತು. ಸೊ ಇವಾಗ ಮನೆ ಕಡೆ ಹೊರಡಬೇಕು. ಸೊ ಇವತ್ತಿನ ವ್ಲಾಗು ಫುಲ್ ಬ್ಯುಸಿಯಾಗಿತ್ತು. ಬರೀ ಅಡುಗೆ ಮನೆ ಕೆಲಸ, ಪೂಜೆ ಪುನಸ್ಕಾರ ಇದೇ ಆಯಿತು. ಬಟ್ ವರ್ಷಕ್ಕೊಂದ್ಸಲ ನೆನೆಯೋದು ಮಾಡೋದು ಎಲ್ಲ ಇರಬೇಕು. ಹಿರಿಯರ ಆಶೀರ್ವಾದ ಇರಬೇಕು. ಸೊ ವಿಕ್ರಮ್ ಅವರೇ ಯಾವಾಗಲೂ ಕಂಪಲ್ಸರಿ ಮಾಡಬೇಕು. ಬಟ್ ಯಾವಾಗಲೂ ನೆನ್ಸ್ಕೋಬೇಕು. ವರ್ಷಕ್ಕೆ ಇದು ಯಾವ ಹಬ್ಬ ಪೂಜೆ ಏನು ಫಂಕ್ಷನ್ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಪಿತೃಪಕ್ಷದಲ್ಲಿ ಮಾತ್ರ ಮಾಡಲೇಬೇಕಂತೆ, ಕಂಪಲ್ಸರಿ ಅಂತ ಹೇಳ್ತಾರೆ. ಮಿಸ್ ಮಾಡಬಾರ್ದು. ಯಾರನ್ನ ಮರ್ತೋಗಿದ್ರೆ ಮಾಡಿಲ್ಲ ದಿವಸ ಅಂದರೆ ನಾವೇಳ್ದಂಗೆ ಸಿಂಪಲ್ ಆಗಿ ಮನೇಲೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ತೊಗೊತಾರೆ ಆ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಅದನ್ನು ದಾನವಾಗಿ ಕೊಟ್ಬಿಟ್ಟು ತರಕಾರಿ ಎಲ್ಲನೂ ಮನೇಲಿ ಬಂದಿದ್ದೆ ನೀವು ಅವ್ರು ಇಷ್ಟವಾದ್ದು ಇಷ್ಟವಾದದ್ದನ್ನ ಎಡೆ ಇಡ್ಬೇಕು. ಸೊ ನಮ್ಮ ಮನೆಯಲ್ಲಿ ವೆಜ್ಜು, ನಮ್ಮ ಫ್ಯಾಮಿಲಿ ಎಲ್ಲ ಮಾಡೋದು ವೆಜ್ಜು. ಸೊ ತುಂಬ ಕಡೆ ನಾನ್ ವೆಜ್ ಮಾಡ್ತಾರೆ ಇವತ್ತು ಎಡೆ ಇಡೋದು. ಸೊ ಕಮೆಂಟ್ ಮಾಡಿ ನೀವು ನಿಮ್ಮ ಕಡೆ ವೆಜ್ಜಲ್ಲಿ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಇಡ್ತೀರಾ ಅಂತ. ಓಕೆ, ಎಲ್ರಿಗೂ ಬಾಯ್. ಆಮೇಲೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಬಟನ್ ಒತ್ತಿ, ಆಮೇಲೆ ಶೇರ್ ಮಾಡಿ. ಆದಷ್ಟು ಯೂಸ್ಫುಲ್ ಥಿಂಗ್ಸ್ ಇರುತ್ತೆ, ಕೆಲವೊಂದು ಯೂಸ್ಫುಲ್ ಏನು ಟಿಪ್ಸ್ ಇರುತ್ತೆ, ಶೇರ್ ಮಾಡ್ಕೊಳ್ಳಿ. ಪಾಯಸ ಬಾಯ್ ಬಾಯ್.